ಊರಿನ ಜನರೆಲ್ಲ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇದ್ರು. ಜನರೆಲ್ಲ ಈ ವ್ಯಕ್ತಿಯ ಮೇಲೆ ಏನಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು ಅಂತ ಈಗ ಈ ಕಥೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈತನ ಹೆಸರು ನರಸಿಂಹ. ಈತ ತನ್ನ ಊರಿನಲ್ಲೇ ದೊಡ್ಡ ಶ್ರೀಮಂತ. ಅವನ ಬಳಿ ಇದ್ದ ಗಾಡಿ ಇಡೀ ಊರಿನಲ್ಲಿ ಬೇರೆ ಯಾರ ಬಳಿ ಇರಲಿಲ್ಲ. ಅವನ ಹೆಂಡತಿ ನಾರಾಯಣಿ. ಆಕೆಯ ಮನೆಯಲ್ಲಿ ಪ್ರತಿದಿನ ಹಬ್ಬದ ರೀತಿ ವಾತಾವರಣ ತುಂಬಿರುತ್ತದೆ. ನರಸಿಂಹ ಮತ್ತು ನಾರಾಯಣಿಗೆ 4 ಜನ ಮಕ್ಕಳಿದ್ದರು. 3 ಗಂಡು ಹಾಗೆ 1 ಹೆಣ್ಣು. ಸುರೇಶ್, ಹರೀಶ್, ರಮೇಶ್ ಮತ್ತೆ ಲಕ್ಷ್ಮಿ. ಮನೆಗೆ ಬಂದ ಪ್ರತಿಯೊಂದು ಮನುಷ್ಯರಿಗೆ ಅವರು ಅನ್ನದಾನವನ್ನು ಮಾಡುತ್ತಿದ್ದರು. ಗೆಳೆಯರೇ ಆಗಲಿ ಅಥವಾ ಬಡ ನೆಂಟರೇ ಆಗಲಿ ಪ್ರತಿಯೊಬ್ಬರಿಗೂ ಆಹಾರ ಇಲ್ಲ ಎನ್ನುತ್ತಾ ಇರಲಿಲ್ಲ. ನರಸಿಂಹಣ್ಣ, ನನಗೆ ಸ್ವಲ್ಪ ಕಾಸು ಬೇಕಾಗಿದೆ. ನನ್ನ ಮಗು ಹಾಸ್ಪಿಟ್ಲಲ್ಲಿದೆ. ಸ್ವಲ್ಪ ಉಪಕಾರ ಮಾಡಿದ್ರೆ ಸರಿ ಹೋಗುತ್ತೆ ಅಣ್ಣ, ಪ್ಲೀಸ್ ಅಣ್ಣ. ಅಯ್ಯೋ ಹೌದಾ, ಏನಾಗಿದೆಯಪ್ಪ ನಿನ್ನ ಮಗಳಿಗೆ? ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ಯಾ? ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಫೀಸ್ ಕಮ್ಮಿ ಮಾಡ್ತೀನಿ, ಸರಿನಾ? ಹಾಗೆಂದು ನರಸಿಂಹ ತಿಮ್ಮನಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಕೊಡ್ತಿದ್ದ. ಜನರು ಅವನ ಈ ಸೇವಾ ಭಾವವನ್ನು ನೋಡಿ ಅವನನ್ನು ತುಂಬಾ ಗೌರವಿಸುತ್ತಿದ್ದರು. ನರಸಿಂಹಣ್ಣ, ಅಣ್ಣ, ನನ್ನ ಗಂಡ ಮನೆಗೆ ಕುಡಿದ್ಬಿಟ್ಟು ಬಂದು ನನ್ಗೆ ಹೊಡಿತಾನಣ್ಣ. ಸಂಬಳ ಕೂಡ ಕೈ ಕೊಡಲ್ಲ. ಮನೇಲಿ ರೇಷನ್ ಇಲ್ಲ, ಏನು ಇಲ್ಲ ಅಣ್ಣ. ಸುಶೀಲಮ್ಮ, ನೀನ್ ಅಳಬೇಡ. ನಿನ್ ಗಂಡನ್ಗೆ ಒಂದ್ ಬುದ್ಧಿ ನಾನ್ ಕಳಿಸ್ತೀನಿ. ಇವಾಗ್ಲೇ ಪಂಚಾಯಿತಿಯಲ್ಲಿ ಜನನ್ ಕರೆಸ್ತೀನಿ. ನೋಡೋಣ, ಒಂದ್ ನಿರ್ಧಾರ ಮಾಡೋಣ. ಸಮಾಧಾನ ಮಾಡ್ಕೋ ತಾಯಿ, ಅಳಬೇಡ. ನರಸಿಂಹ ಶ್ರೀಮಂತನಲ್ಲದೆ ಪಂಚಾಯಿತಿಯ ಮುಖ್ಯ ಅಧ್ಯಕ್ಷನಾಗಿದ್ದ. ಜನರ ಕಷ್ಟಗಳನ್ನು ಕೇಳಿ ಅವರ ಕಷ್ಟಗಳನ್ನು ಪರಿಹಾರ ಮಾಡುತ್ತಿದ್ದ. ಜನರು ಅವನ ಮಾತಿಗೆ ಹಿಂದೇಟೆ ಹಾಕುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಅವನು ಹೇಳಿದ ಮಾತೆ ವೇದವಾಕ್ಯ ಎಂದು ತಿಳಿಯುತ್ತಿದ್ದರು. ತಪ್ಪಾಯ್ತು ಸ್ವಾಮಿ, ಇನ್ಮೇಲೆ ನಾನು ಕುಡಿಯಲ್ಲ. ನಾನು ಹೆಂಡತಿನ ಚೆನ್ನಾಗಿ ನೋಡ್ಕೊಂತೀನಿ. ಹಾ, ಎಲ್ಲಾ ಜನರೇ ಕೇಳಿಸ್ಕೊಳ್ಳಿ. ನೀವು ಕುಡಿದು ಬಂದು ನಿಮ್ಮ ಹೆಂಡತಿಯರ ಮೇಲೆ ದೌರ್ಜನ್ಯ ತೋರ್ಸೋದಲ್ಲ. ನೀವು ಚೆನ್ನಾಗಿದ್ರೇನೆ ನಿಮ್ಮ ಸಂಸಾರ ಕೂಡ ಚೆನ್ನಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕುಡೀರಿ, ಆದ್ರೆ ಹೆಣ್ಮಕ್ಳ ಮೇಲೆ ಕೈ ಎತ್ತಬೇಡಿ. ರೀ, ಇದ್ಯಾರ್ರೀ? ಈ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನಮ್ಮ ಮನೇಲಿ ಬಂದಿದ್ದಾರೆ. ಯಾರು? ನಿಮ್ ಸಂಬಂಧಿಕರ ಇವರು? ಲೇ ನಾರಾಯಣಿ, ಇವಳು ನನ್ನ ಮಕ್ಕನ ಮಗಳು ಮಂಜು ಕಣೆ. ಇವಳನ್ನ ನನ್ನ ದೊಡ್ಡ ಮಗನಿಗೆ ಕೊಡೋಣ ಅಂತ ನನ್ನ ಆಸೆ. ಅದಕ್ಕೆ ಇವಳನ್ನ ಇದೇ ಮನೇಲೆ ಇಕ್ಕೋಣ ಅಂತ ಕರ್ಕೊಂಬಂದೆ. ಈ ಮಾತನ್ನು ಕೇಳಿ ನಾರಾಯಣಿಗೆ ತುಂಬಾನೇ ಕೋಪ ಬರುತ್ತೆ. ನಾರಾಯಣಿಗೆ ಮಂಜುನ ಕಂಡರೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಹೋಗ್ಬಿಟ್ಟಿ, ಹೋಗಾಟ ಆಡ್ಕೋ. ರೀ, ನಮ್ ಮಗ ಇನ್ನೂ ದೊಡ್ಡವನಾಗಿಲ್ಲ. ಅವನಿಗೆ ಮಂಜುನ್ ಕೊಟ್ಟು ಮದುವೆ ಮಾಡ್ತೀರಾ? ನನ್ ಸಂಬಂಧಿಕರು ಇದ್ದಾರೆ, ಅವ್ರ ಜೊತೆ ಕೊಟ್ಟು ಮದುವೆ ಮಾಡ್ಬೋದಲ್ವಾ? ಏನಕ್ಕೆ ನಿಮ್ಮ ಅಕ್ಕನ ಮಗಳನ್ನ ಮದುವೆ ಮಾಡ್ಬೇಕು? ಹೂ ಕಣೆ, ನಿಮ್ ಸಂಬಂಧಿಕರನ್ನು ಮಾಡಬಹುದು. ಆದ್ರೆ ಅವರು ನಮ್ ಮಗನ್ಕಿನ್ನ ದೊಡ್ಡವರು. ಅವ್ರನ್ನೆಲ್ಲ ಹೊಂದ್ಕೊಳಕ್ ಆಗಲ್ಲ. ನಮ್ ಅಕ್ಕನ ಮಗಳಂದ್ರೆ ಹೊಂದ್ಕೊಂತಾಳೆ. ಹಾ, ಗೊತ್ತು ಬಿಡಿ. ನಿಮ್ಗೆ ನನ್ ಫ್ಯಾಮಿಲಿ ಅಂದ್ರೆ ನಿಮ್ಗಾಗಲ್ಲ. ಅದಕ್ಕೆ ನೀವು ಮಾಡ್ಕೊಂಡ್ ಕೊಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ನಮ್ಮಲ್ಲೂ ಏನ್ ಕೊಡ್ತಾ ಇತ್ತು? ನಾವು ಶ್ರೀಮಂತ್ರೆ. ನೋಡು ನಾರಾಯಣಿ, ನಾನು ಶ್ರೀಮಂತರು ಬಡವರು ಅಂತ ಮಾತಾಡ್ತಿಲ್ಲ. ನಮ್ಮ ಅಕ್ಕನ ಮಗಳು ನನಗೆ ತುಂಬಾ ಇಷ್ಟ. ಅದಕ್ಕೆ ನಾನು ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ. ಈ ಮಾತಿಗೆ ನಾರಾಯಣಿಗೆ ಮತ್ತು ನರಸಿಂಹನಿಗೆ ಜಗಳವಾಗುತ್ತದೆ. ಏನ್ ಪಂಡಿತ್ರೆ, ಕೇಳದೆ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಾ ಅಂತೆ? ವಿಗ್ರಹ ಎಲ್ಲ ತಯಾರಾಗಿದ್ಯಾ? ಶಿಲ್ಪಿಗಳನ್ನೆಲ್ಲ ಬೇರೆ ಊರಿಂದಾನೇ ಕರೆಸಿದ್ರ ಅಂತೆ? ಚೆನ್ನಾಗಿ ಕಟ್ಟಿಸ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೌದಪ್ಪ, ವಿಗ್ರಹ ತಯಾರಿ ಆಗ್ತಾ ಇದೆ. ದೇವಸ್ಥಾನ ಅರ್ಧದಲ್ಲೇ ನಿಂತೋಗಿದೆ. ಕಾಸು ಸಾಕಾಗಿಲ್ಲ, ಹಣ ಬೇಕಾಗಿತ್ತು. ಅಯ್ಯೋ ಪಂಡಿತ್ರೆ, ನನ್ನನ್ನು ಕೇಳ್ಬೋದಿತ್ತಲ್ವಾ? ಶುಭ ಕಾರ್ಯದಲ್ಲಿ ಯಾವತ್ತೂ ತಡ ಮಾಡಬಾರ್ದು. ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿ ಹತ್ರ ನಾನು ಹೇಳಿದೆ ಅಂತ ಹೇಳಿ ಕಾಸು ಕೊಡ್ತಾಳೆ. ನಾರಾಯಣಮ್ಮ, ನಿಮ್ಮ ಯಜಮಾನ್ರಂದ್ರು ದೇವಸ್ಥಾನ ಕಟ್ಟೋದಕ್ಕೆ ಹಣ ಕೊಡ್ಬೇಕಂತೆ. ಬೀರು ಅಲ್ಲಿ ಒಂದ್ ಕಡೆ ಎತ್ತಿಕ್ಕಿದಾರಂತೆ ದೇವಸ್ಥಾನಕ್ಕಂತೆ. ಅದೇ ಹಣನ ಕೊಡ್ಬೇಕಂತೆ. ಹೌದಾ ಪಂಡಿತ್ರೆ? ಸರಿ, ಒಂದು 5 ನಿಮಿಷ ಇರಿ. ನಾನು ಈಗಲೇ ಹೋಗಿ ಹಣನ ಎಲ್ಲಿದೆ ಅಂತ ಹುಡುಕೊಂಡು ತಗೊಂಬಂದು ಕೊಡ್ತೀನಿ. ಹಾಗೆಂದು ಹೇಳಿ ನಾರಾಯಣಿ ಮನೆಯ ಒಳಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬಂದು ಪಂಡಿತನಿಗೆ ಕೊಡ್ತಾಳೆ. ಪಂಡಿತ ಆ ಹಣವನ್ನು ಕೈನಲ್ಲಿ ಇಟ್ಟುಕೊಂಡು ಹೋಗುತ್ತಾನೆ. ನಾರಾಯಣಿ, ಹೋಗಮ್ಮ, ಹಸ್ವಾಗಿದೆ, ಸ್ವಲ್ಪ ಊಟ ತಗೊಂಡ್ ಬಾ. ನರಸಿಂಹನ ಮಾತು ನಾರಾಯಣಿ ಸ್ವಲ್ಪ ಕೂಡ ಕೇಳೋದಿಲ್ಲ. ಯಾಕಂದರೆ ಅವಳು ಅವರ ಅಕ್ಕನ ಮಗಳನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ಕೋಪದಲ್ಲೇ ನಿಂತಿರುತ್ತಾಳೆ. ಅದೇ ಸಮಯದಲ್ಲಿ ಅಕ್ಕನ ಮಗಳು ಮಂಜು ಅವಳೇ ಊಟವನ್ನು ತೆಗೆದುಕೊಂಡು ಬಂದು ನರಸಿಂಹನಿಗೆ ಬಡಿಸುತ್ತಾಳೆ. ವಾವ್ ಪುಟ್ಟಿ, ಹೋಗಮ್ಮ, ಆಟ ಆಡ್ಕೋ. ನಾರಾಯಣಿಗೆ ಮಂಜುಳನ್ನು ನೋಡಿದರೆ ಸಾಕು ಹೊಟ್ಟೆ ಹುರಿಯುತ್ತಿತ್ತು. ಅವಳಿಗೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಪ್ರತಿದಿನ ಅವರ ಮಧ್ಯ ಜಗಳ ನಡೆಯುತ್ತಿತ್ತು.
ನನಗೂ ನಮ್ಮ ಸಂಬಂಧಿಕರಿದ್ದಾರೆ, ಅವ್ರನ್ನ ನಮ್ಮ ದೊಡ್ಡ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನನ್ನ ಆಸೆ ಇದೆ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ವಾ ನಾರಾಯಣಿ? ಅವರೆಲ್ಲ ನಮ್ಮ ಮಗನ್ಗೆ ದೊಡ್ಡವರಾಗ್ತಾರೆ, ಅಕ್ಕಂದ್ರ ಸಮಾನ. ಇವಳೇ ಸರಿ ಹೋಗ್ತಾಳೆ, ನನ್ನ ಹತ್ರ ವಾದ ಮಾಡಬೇಡ. ಒಡಿಯ, ನಾನು ಏನ್ ಮಾಡ್ಲಿ? ಈ ಮನೆ ಬಾಡಿಗೆ ಕೂಡ ನನ್ನ ಕೈಲಿ ಕಟ್ಟಕ್ಕಾಗ್ತಿಲ್ಲ. ನಂದು ಸಣ್ಣ ಸಣ್ಣ ಮಕ್ಕಳಿದ್ದಾವೆ. ನನ್ನ ಗಂಡ ತೀರೋದಾಗಿಂದ ನನ್ನ ಮನೇನ ನಾನೇ ನೋಡ್ಕೊತಾ ಇದ್ದೀನಿ. ಅಯ್ಯೋ ಶಾರದಮ್ಮ, ಚಿಂತೆ ಯಾಕೆ ಪಡ್ತೀಯ? ನಿನ್ನ ಗಂಡ ಇಲ್ಲ ಅಂತಂದ್ರೆ ಏನು? ನಾನಿದ್ದೀನಿ, ನಾನು ನಿನ್ನನ್ನು ನೋಡ್ಕೊತೀನಿ. ನಿನ್ನ ಮಕ್ಕಳ ಜವಾಬ್ದಾರಿ ಕೂಡ ನಂದೇ. ಈ ಮನೆ ಬಾಡಿಗೆನ ಕಟ್ಟ ಅವಶ್ಯಕತೆ ಇನ್ಮೇಲಿಲ್ಲ. ನಾನು ಇದ್ರನ್ನ ನೋಡ್ಕೊತೀನಿ. ಸರಿ ಬಾ ನನ್ನ ಜೊತೆ, ನಿನಗೆ ಒಳ್ಳೆ ಸಹಾಯ ಆಗೋ ಥರ ಮಾಡ್ತೀನಿ. ಹಾಗೆಂದು ಹೇಳಿ ನಾರಾಯಣ ಅವಳನ್ನು ಕರ್ಕೊಂಡು ಅವರ ಜಮೀನಿಗೆ ಹೋಗ್ತಾನೆ. ಒಡೆಯ, ಇದೇನು ನಿಮ್ಮ ಜಮೀನಿಗೆ ಕರ್ಕೊಂಬಂದಿದ್ದೀರಾ? ಇದು ನಿಮ್ಮದೇ ಅಲ್ವಾ ಜಾಗ? ಇಲ್ಲಿ ಏನಕ್ಕೆ ಕರ್ಕೊಂಬಂದಿದ್ದೀರಾ? ನೋಡು ತಾಯಿ, ಯಾರು ಇಲ್ಲ ಅಂತ ಕೊರಗಬೇಡ. ನಾನಿದ್ದೀನಿ, ನಾನಿರೋವರೆಗೂ ಎಲ್ಲವೂ ಒಳ್ಳೇದಾಗುತ್ತೆ. ಈ ಜಮೀನು ನಾನು ಇನ್ಮೇಲೆ ನಿನ್ನ ಹೆಸರಿಗೆ ಬರಿತೀನಿ. ನೀನು ನಿನ್ನ ಮಕ್ಕಳು ಸುಖವಾಗಿರಿ, ಸರಿನಾ? ನಾಳೆನೇ ಈ ಜಮೀನ ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಪೇಪರ್ನ ನಿನಗೆ ಕೊಡ್ತೀನಿ. ಇನ್ಮೇಲೆ ಯಾವ ಚಿಂತೆನೂ ಪಡಬೇಕಾಗಿಲ್ಲ. ನರಸಿಂಹ ಹೆಂಡತಿ ಮೇಲಿದ್ದ ಕೋಪಕ್ಕೆ ಕುಡಿಯಲು ಸಹ ಆರಂಭಿಸುತ್ತಾನೆ. ದಿನಗಳು ಕಳೆದಂತೆ ಎಲ್ಲರೂ ದೊಡ್ಡವರಾದರು. ಈಗ ಮಂಜು ಮತ್ತೆ ಸುರೇಶ್ ಇಬ್ಬರು ಮದುವೆ ವಯಸ್ಸಿಗೆ ಬಂದಿದ್ದರು. ಮಂಜುನ ನಾನು ಇಷ್ಟು ದಿನ ಇಟ್ಕೊಂಡಿದ್ದೆ ಸುರೇಶ್ ಜೊತೆ ಮದುವೆ ಮಾಡ್ಬೇಕಂತ. ಅಪ್ಪ, ನನಗೇನು ಅಭ್ಯಂತರ ಇಲ್ಲ, ನಿಮ್ಮಿಷ್ಟನೇ ನನ್ನ ಇಷ್ಟ. ನಾನು ಯಾವತ್ತಾದ್ರೂ ನಿಮ್ಮ ಮಾತಿಗೆ ಹಿಂದೆ ತೊಡೆದಿದ್ದೀನಾ? ನೀವು ಅದಕ್ಕೆ ಕರ್ಕೊಂಬಂದಿದ್ದೀರಾ ಅಂತ ನನಗೆ ಗೊತ್ತಿತ್ತು. ಹಾ ಮಗನೆ, ಹಾಗಾದ್ರೆ ಮದುವೆ ತಯಾರಿನೆಲ್ಲ ಬೇಗ ಬೇಗನೆ ಮಾಡೋಣ. ಇನ್ನ ಇನ್ವಿಟೇಷನ್ ಕಾರ್ಡ್ ಹಂಚಿಸ್ಬೇಕು, ಮತ್ತೆ ಜನನೆಲ್ಲ ಕರಿಬೇಕು, ಮನೆ ಎಲ್ಲ ಡೆಕೋರೇಷನ್ ಮಾಡಬೇಕು. ಈ ಮಾತನ್ನು ಕೇಳಿ ಲಕ್ಷ್ಮಿ ಹಾಗೂ ನಾರಾಯಣಿಗೆ ಕೋಪ ಬರುತ್ತದೆ. ಸುರೇಶನ ತಂಗಿ ಲಕ್ಷ್ಮಿ ಮತ್ತೆ ನಾರಾಯಣಿಗೆ ಇಬ್ಬರಿಗೂ ಮಂಜು ಅಂದರೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ. ದಿನ ಕಳೆದಂತೆ ಮಂಜು ಮತ್ತೆ ಸುರೇಶನಿಗೆ ಮದುವೆ ಆಗುತ್ತದೆ. ಇಡೀ ಊರಿನಲ್ಲೇ ಯಾರೂ ಸಹ ಇಷ್ಟು ದೊಡ್ಡದಾಗಿ ಅದ್ಭುತವಾಗಿ ಮದುವೆಯನ್ನ ಮಾಡಿರೋದಿಲ್ಲ. ಮಗನೇ, ಇವಾಗ ನೀನು ಒಬ್ಬ ಜವಾಬ್ದಾರಿ ಮನುಷ್ಯ. ನಿನಗೂ ಹೆಂಡತಿ ಇದ್ದಾಳೆ. ನೀನು ಕೂಡ ಮನೆ ಜವಾಬ್ದಾರಿನ ತಗೊಬೇಕು, ಸರಿನಾ? ಅವಳನ್ನ ಚೆನ್ನಾಗಿ ನೋಡ್ಕೊ. ಹಾ ಅಪ್ಪ, ನೀವು ಚಿಂತೆ ಮಾಡಬೇಡಿ. ಎಷ್ಟೇ ಆದ್ರೂ ನಾನು ನಿಮ್ಮ ಮಗ, ನಿಮ್ಮ ಮಾರ್ಗದಲ್ಲೇ ನಡೀತೀನಿ. ನಾನು ಯಾವತ್ತೂ ಅವಳಿಗೆ ನೋವು ಕೊಡೋದಿಲ್ಲ. ಇಬ್ಬರ ಮದುವೆ ತುಂಬಾ ಅದ್ದೂರಿಯಾಗಿ ನಡೆಯಿತು. ದಿನಗಳು ಕಳೆಯಿತು. ದಿನಗಳು ಕಳೆದಂತೆ ಮಂಜುಗೆ ಒಂದು ಗಂಡು ಮಗು ಹುಟ್ಟಿತು. ಗಂಡು ಮಗು ಹುಟ್ಟಿದೆ ಎಂದು ತಿಳಿದ ತಕ್ಷಣವೇ ಮನೆಯಲ್ಲಿರುವ ಎಲ್ಲ ಜನರು ಕೆಲಸವನ್ನು ಬಿಟ್ಟು ಮಗುವನ್ನು ನೋಡಲು ಬರುತ್ತಾರೆ. ನೋಡು ಮಗನೆ, ಕೊನೆಗೂ ನನಗೊಂದು ಮೊಮ್ಮಗನ್ನ ಕೊಟ್ಟೆ. ಈ ಖುಷಿನ ಹಂಚ್ಕೊಳ್ಳಕ್ಕೆ ನಾವು ಊರವ್ರನ್ನೆಲ್ಲ ಕರಿಬೇಕು. ಇದನ್ನ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ತರ ಮಾಡಬೇಕು. ಹಾ ಅಪ್ಪ, ನಾನು ಅಪ್ಪ ಅದೇ ಅಂದ್ಬಿಟ್ಟು ನನಗೂ ಖುಷಿ ಆಗ್ತಾ ಇದೆ. ನಾನು ಊರಿನ ಜನರಿಗೆಲ್ಲ ಇನ್ವಿಟೇಷನ್ ಕೊಡ್ತೀನಿ. ಮನೆ ಎಲ್ಲ ತಯಾರಿನ ನಿಮ್ಮ ಜೊತೆ ನಾನು ಸೇರ್ಕೊಂಡು ಸಹಾಯ ಮಾಡ್ತೀನಿ. ಹಾಗೆಂದು ನರಸಿಂಹ ಮತ್ತು ಅವರ ಮಗ ಸುರೇಶ್ ಇಬ್ಬರು ಮಗು ಹುಟ್ಟಿದೆ ಎಂದು ಊರಿನ ಜನರನ್ನೆಲ್ಲ ನಾಮಕರಣಕ್ಕೆ ಕರೆಯುತ್ತಾರೆ. ಊರಿನಲ್ಲೇ ತುಂಬಾ ಶ್ರೀಮಂತನಾದ ಕಾರಣ ಅವನ ಮನೆ ಸಹ ಅದ್ಭುತವಾಗಿ ಇರುತ್ತದೆ. ಪೂರ್ತಿ ಹೂಗಳಿಂದನೇ ಅಲಂಕಾರ ಆಗಿರುತ್ತದೆ. ನರಸಿಂಹನ ಮುಖದಲ್ಲಿ ಖುಷಿಯೋ ಖುಷಿ. ಊರಿನ ಜನರೆಲ್ಲ ಅವರ ಮನೆಯ ಅಂಗಳದಲ್ಲೇ ಓಡಾಡುತ್ತಾ ಇದ್ದರು, ಮಾತನಾಡುತ್ತಾ ಗುನುಗುನುತ್ತಾ ಇದ್ದರು. ನರಸಿಂಹನ ಮೊದಲನೆಯ ಮೊಮ್ಮಗನ ನಾಮಕರಣಕ್ಕೆ ಅವರ ಪಂಡಿತರು ಮತ್ತೆ ಊರಿನ ಜನರೆಲ್ಲ ಬಂದು ಮನೆಯಲ್ಲಿ ದೊಡ್ಡದಾಗಿ ಹೋಮವನ್ನು ಇಟ್ಟುಕೊಂಡರು. ಅವರ ಮೊಮ್ಮಗನಿಗೆ ಗಣೇಶ ಎಂದು ಹೆಸರಿಟ್ಟರು. ಊರಿನ ಜನರಿಗೆಲ್ಲ ಗಣೇಶ ಎಂಬ ಹೆಸರು ತುಂಬಾ ಇಷ್ಟ ಆಯಿತು. ಮನೆಯ ತುಂಬಾ ಜನರೇ ತುಂಬಿ ತುಳುಕುತ್ತಿದ್ದರು. ಪ್ರತಿದಿನವೂ ಅವರ ಮನೆಯಲ್ಲಿ ವಿಧ ವಿಧದ ವ್ಯಂಜನಗಳು ಮಾಡುತ್ತಿದ್ದರು. ಹಾಗಾಗಿ ಬಂದ ಜನರೆಲ್ಲ ಅವರ ಮನೆಯಲ್ಲಿ ಊಟವನ್ನು ತಿಂದು ಹೋಗುತ್ತಿದ್ದರು. ಕೇವಲ ಶ್ರೀಮಂತರಲ್ಲದೆ ಬಡವರು, ಭಿಕ್ಷುಕರು, ಸಣ್ಣ ಮಕ್ಕಳು, ವಯಸ್ಸಾದವರು ಪ್ರತಿಯೊಬ್ಬರಿಗೂ ಅವರ ಮನೆಯಲ್ಲಿ ಆಹಾರ ಸಿಗುತ್ತಿತ್ತು. ನಾರಾಯಣ ಖುಷಿಯಿಂದ ಎಣ್ಣೆಯನ್ನು ಕುಡಿಯಲು ಜಾಸ್ತಿ ಮಾಡಿದ. ನರಸಿಂಹ ಎಷ್ಟೇ ಶ್ರೀಮಂತನಾದರೂ ಸ್ವಲ್ಪ ಕೂಡ ಅಹಂಕಾರ ಇರಲಿಲ್ಲ. ಪ್ರತಿಯೊಂದು ಜನರಿಗೆ ಸಹಾಯ ಮಾಡುತ್ತಿದ್ದ. ಆದರೆ ಕುಡಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ. ನರಸಿಂಹನ ಸಾವಿನ ನಂತರ ಮನೆ ನಿಶಬ್ದವಾಯಿತು. ಕೇವಲ ಅಳುವಿನ ಶಬ್ದವಷ್ಟೇ ಕೇಳುತ್ತಾ ಇತ್ತು. ಅವನ 4 ಜನ ಮಕ್ಕಳು ಮತ್ತೆ ಅವನ ಹೆಂಡತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ತಗೊಳ್ಳಿ, ಸ್ವಲ್ಪ ನೀರಾದ್ರೂ ಕುಡೀರಿ. ಆದರೆ ಸ್ವಲ್ಪ ಕೂಡ ನಾರಾಯಣಿ ಯಾರ ಮಾತನ್ನು ಕೇಳದೆ ಅಳುತ್ತಾನೆ ಇದ್ದಳು. ಅಮ್ಮ, ಕಬೋರ್ಡಲ್ಲಿ ಹಣ ಇದ್ರೆ ಹಣನ್ ಕೊಡಿ, ಸ್ವಲ್ಪ ತಿಥಿ ಮಾಡಬೇಕು, ಜನರಿಗೆಲ್ಲ ಊಟ ಬಡಿಸ್ಬೇಕು. ನನ್ನ ಹತ್ರ ಯಾವುದು ಹಣ ಇಲ್ಲ.
ಮಗನೇ, ನನಗ್ ಗೊತ್ತಿರ್ಲಿಲ್ಲಪ್ಪ ಹಣ ಇದೆಯಾ ಇಲ್ಲ ಮನೆಯಲ್ಲಿ ಅಂತ. ಕಬೋರ್ಡಲ್ಲಿ ನಾನು ನೋಡ್ದೆ, ಆದ್ರೆ ಹಣ ಇರ್ಲಿಲ್ಲ, ಜಮೀನ್ ಪತ್ರಗಳು ಸಹ ಇರ್ಲಿಲ್ಲ. ನಿಮ್ಮಪ್ಪ ಏನ್ ಮಾಡಿದ್ರೋ ಏನೋ. ಅಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ಜಮೀನ್ ಏನಾಗಿದೆ ಅಂತ ಈಗಲೇ ಪತ್ತೆ ಹಚ್ತೀನಿ. ನೀವು ಯೋಚನೆ ಮಾಡಬೇಡಿ, ನಾನು ಹಣನ ತಗೊಂಡ್ ಬರ್ತೀನಿ. ಹಾ ಸರಿ ಮಗನೆ, ಹಣದ ವಿಚಾರ ಎಲ್ಲ ನಿಮ್ಮ ಅಪ್ಪನೇ ನೋಡ್ಕೊಂತಿದ್ರು. ಇನ್ಮೇಲೆ ಮನೆ ದೊಡ್ಡ ಮಗ ನೀನೆ, ಈ ಎಲ್ಲ ಜವಾಬ್ದಾರಿ ನಿನ್ಮೇಲೆನೆ ಹೊಯಿಸ್ತೀನಿ ನಾನು. ಸುರೇಶ ಅವರ ತಂದೆಯ ಜಮೀನನ್ನು ನೋಡಲು ಹೋಗುತ್ತಾನೆ. ಹಾಯ್ ಶಾರದಾ ಆಂಟಿ, ಚೆನ್ನಾಗಿದ್ದೀರಾ? ನಮ್ಮ ಜಮೀನಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ನರಸಿಂಹ ಜಮೀನಿನ ಪತ್ರವನ್ನು ಶಾರದಾಳ ಹೆಸರಿನಲ್ಲಿ ಬರೆದಿದ್ದನ್ನು ನೋಡಿ ಸುರೇಶ್ ಗಾಬರಿಯಾಗುತ್ತಾನೆ. ಅವನ ಕಾಲು ಕೆಳಗೆ ಇದ್ದ ಭೂಮಿಯೇ ಕುಸಿದು ಹೋಯಿತು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಹಾ ಆಂಟಿ, ಇದು ನಮ್ಮಪ್ಪನ ಸೈನು. ನಮ್ಮಪ್ಪ ಈ ಜಮೀನ ನಿಮ್ಮ ಹೆಸರು ಕೊಟ್ರಾ? ಯಾವಾಗ ಕೊಟ್ರು ಆಂಟಿ? ನಮಗ್ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಹೌದಪ್ಪ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ, ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ನೋಡ್ಕೊ ಅಂತಂದ್ಬಿಟ್ಟು ಈ ಜಮೀನ್ ಪತ್ರನ ನನಗೆ ಕೊಟ್ರು. ಇನ್ಮೇಲೆ ಈ ಜಮೀನು ನಂದಪ್ಪ. ಅಪ್ಪ, ನಾನು ಸ್ಕೂಲ್ಗೆ ಹೋಗ್ಬೇಕು, ಆದರೆ ಸ್ಕೂಲಲ್ಲಿ ಮಿಸ್ಸು ನಿಮ್ಮಪ್ಪ ಇನ್ನ ಫೀಸ್ ಕಟ್ಟಿಲ್ಲ, ನಿಮ್ಮ ಅಪ್ಪನ ಕರ್ಕೊಂಬ ಪ್ಯಾರೆಂಟ್ಸ್ ಮೀಟಿಂಗ್ ಮಾಡೋಣ ಅಂತ ಇದ್ದಾರೆ. ಏನು ಮಾಡೋದಪ್ಪ? ಮಗನೇ, ನೀನು ಆರಾಮಾಗಿ ಹೋಗು, ನಾನು ಮಿಸ್ ಹತ್ರ ಮಾತಾಡ್ತೀನಿ, ಸರಿನಾ? ಮಿಸ್ ನಂಬರ್ ನನ್ನ ಹತ್ರ ಐತೆ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ನೀನು ಹುಷಾರ್ ಕಂದ, ಸ್ಕೂಲ್ಗೆ ಹೋಗ್ಬಿಟ್ ಬಾ. ಹಾಗೆಂದು ಹೇಳಿ ಗಣೇಶನನ್ನು ಸ್ಕೂಲಿಗೆ ಕಳಿಸುತ್ತಾರೆ. ಆದರೆ ಜಮೀನು ಹೋಯಿತು ಎಂದು ನೋವಿನಲ್ಲಿ ಕುಳಿತಿರುತ್ತಾನೆ ಸುರೇಶ. ಅಮ್ಮ, ನಮ್ಮ ಹತ್ರ ಹಣನೂ ಇಲ್ಲ, ಏನೂ ಇಲ್ಲ. ನಮ್ಮ ಹತ್ರ ಎಷ್ಟು ಜಮೀನುಗಳಿದ್ವು. ಅಪ್ಪ ಎಲ್ಲರಿಗೂ ಜಮೀನುಗಳನ್ನ ದಾನ ಮಾಡ್ಕೊಂಡ್ ಬಂದಿದ್ದಾರೆ. ಬೀರಲ್ಲಿರೋ ಹಣನ ಕೂಡ ಕೇಳಿದವ್ರಿಗೆಲ್ಲ ಕೊಟ್ಟಿದ್ದಾರೆ. ಚಿಂತೆ ಮಾಡಬೇಡ ಮಗನೇ, ನನ್ನ ಜೊತೆ ಬಾ, ನಾನು ನಿನಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆವಾಗ ನಿನ್ನ ತಲೆಯಲ್ಲಿರೋ ಟೆನ್ಷನ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಈ ಜಮೀನ್ ನೋಡ್ತಾ ಇದೆಯಾ? ಈ ಜಮೀನೆಲ್ಲ ನನ್ನ ಹೆಸರಲ್ಲಿದೆ. ನಿಮ್ಮಪ್ಪ ಎಲ್ಲ ಜಮೀನು ಬೇರೆಯವ್ರಿಗೆ ಕೊಟ್ಟಿರ್ಬೋದು, ಆದ್ರೆ ಈ ಜಮೀನ್ ಮಾತ್ರ ನನ್ನ ಹೆಸರಲ್ಲೇ ಇದೆ. ಅಮ್ಮಯ್ಯ, ಅಪ್ಪನ ಜಮೀನಂತೂ ಎಲ್ಲಾರ್ಗೂ ದಾನ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಜಮೀನಿದೆ ಸಾಕು, ನಮಗೆ ಜೀವನ ಮಾಡೋದಕ್ಕೆ ಒಂದು ಉದ್ದೇಶ ಸಿಕ್ತು. ಈ ಜಮೀನ ಮಾರ್ತೀನಿ ಅಮ್ಮ. ಹಾ ಮಗನೆ, ಏನಾದ್ರೂ ಮಾಡು, ಈ ಜಮೀನ ಮಾರ್ತೀಯಾ? ಸರಿ ಮಾಡು, ಆದ್ರೆ ನಮ್ ಒಳ್ಳೆ ಕೆಲ್ಸಕ್ಕೆ ಮಾತ್ರ ಉಪಯೋಗಿಸ್ಕೊಬೇಕು. ನಮ್ಮ ಮನೇಲಿ ಸಾಮಾನುಗಳಿಲ್ಲ, ಮತ್ತೆ ನಿನ್ ತಂಗಿ ಮದ್ವೆ ಮಾಡ್ಬೇಕು. ಹಾ ಅಮ್ಮ, ನಾನು ಈಗಲೇ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ನ ಕರೆದು ಈ ಜಮೀನ ತೋರಿಸಿ ಅವ್ರಿಗೆ ಮಾರ್ತೀನಿ. ನೀವು ಚಿಂತೆ ಮಾಡಬೇಡಿ ಅಮ್ಮ. ನಾರಾಯಣಿ ಆಂಟಿ, ಆ್ಯಕ್ಚುಲಿ ನಾನು ಸ್ವಲ್ಪ ಅಕ್ಕಿ ಬೇಕಾಗಿತ್ತು, ಅದಕ್ಕೆ ಬಂದೆ. ಅಂಕಲ್ ಇದ್ದಿದ್ರೆ ಕೊಡ್ತಿದ್ರು, ನೀವು ಕೊಡ್ತೀರಾ? ಸ್ವಲ್ಪ ಅಕ್ಕಿ ಬೇಕಾಗಿತ್ತು, ನೆಂಟರು ಬಂದಿದ್ದಾರೆ ಮನೆಯಲ್ಲಿ, ಅಕ್ಕಿ ಸಾಲ್ತಾ ಇಲ್ಲ ಆಂಟಿ. ನಾರಾಯಣಿಯವರ ಮನೆಯವರು ಈಗ ಬಡವರಾದರೂ ಸಹ ಜನರಿಗೆ ಸಹಾಯ ಮಾಡುವ ಬುದ್ಧಿ ಬಿಟ್ಟಿರಲಿಲ್ಲ. ಹೌದಾ, ತಗೋ ತಗೋ, ಪರವಾಗಿಲ್ಲ. ಈ ಅಕ್ಕಿ ಮೂಟೆ ಇದೆ ಅಲ್ವಾ, ಈ ಅಕ್ಕಿ ಮೂಟೆನ ತಗೋ. ಏನಾದರೂ ಕಷ್ಟ ಆಯಿತು ಅಂದರೆ ನನ್ನ ಹತ್ರ ಕೇಳು. ಹಾಗೆಂದು ಹೇಳಿ ಇದ್ದ ಅಕ್ಕಿ ಮೂಟೆಯನ್ನು ಸಹ ಕೊಟ್ಟು ಕಳಿಸುತ್ತಾಳೆ. ಅವರ ಬಳಿ ದುಡ್ಡು ಇಲ್ಲ ಎಂದರೂ ಸಹ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿರುವುದನ್ನು ಬಿಟ್ಟಿರಲಿಲ್ಲ. ಹೀಗೆ ಪ್ರತಿದಿನ ಕೆಲವರು ಬಂದು ಅವಳ ಬಳಿ ಅಕ್ಕಿ ಮೂಟೆಯನ್ನು ಅಥವಾ ರಾಗಿ ಮೂಟೆಯನ್ನು ಕೇಳಿ ಪಡೆದು ಹೋಗುತ್ತಿದ್ದರು. ಇನ್ನು ಕೆಲವರು ಕಷ್ಟ ಎಂದು ತಿಳಿದು ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ನಾರಾಯಣಿ ಮತ್ತೆ ಸುರೇಶ ಯಾರಿಗೂ ಇಲ್ಲ ಎನ್ನುತ್ತಾ ಇರಲಿಲ್ಲ. ಇನ್ನು ಕೆಲವರು ಅಯ್ಯೋ ಪಾಪ, ನಿನಗೆ ಇಂಥ ಪರಿಸ್ಥಿತಿ ಬರಬಾರದಾಗಿತ್ತು ಎಂದು ಮಾತನಾಡಲು ಮನೆಯ ಬಳಿ ಬರುತ್ತಿದ್ದರು. ನಾರಾಯಣಿ ಮತ್ತೆ ಸುರೇಶ ಅವರ ತಂದೆ ನಡೆದ ದಾರಿಯಲ್ಲೇ ನಡೆಯುತ್ತಿದ್ದರು. ಅವರ ಬಳಿ ತಿನ್ನಲು ಸಹ ಏನೂ ಇಲ್ಲ ಅಂದರೆ ಜನರು ಕೇಳಿದ್ದನ್ನು ಕೊಟ್ಟು ಕಳುಹಿಸುತ್ತಿದ್ದರು. ಸುರೇಶ್ ಅವರೇ, ಜಮೀನ ನೋಡಿದ್ದೀನಿ, ಒಳ್ಳೆ ರೋಡ್ ಸೈಡೇ ಇದೆ, ಒಳ್ಳೆ ಇಂಡಸ್ಟ್ರಿಯಲ್ ಜಾಗ ಆಗುತ್ತೆ ಇದು. ಸರಿ, ನಾನು ಇದನ್ನ ತಗೊಂತೀನಿ. ಇವಾಗ ಸದ್ಯಕ್ಕೆ ಸೈನ್ ಮಾಡಿಬಿಟ್ಟು ಇಷ್ಟು ಹಣನ ಕೊಡ್ತೀನಿ. ಈ ಹಣ ನಿಮಗೆ ಸಾಕು ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಇನ್ನ ಬೇಕಂದ್ರೆ ಕೇಳಿ. ಇವಾಗ ಸದ್ಯಕ್ಕೆ ಇಷ್ಟಿದೆ, ನೆಕ್ಸ್ಟ್ ಟೈಮ್ ನೀವು ಫೋನ್ ಮಾಡಿದಾಗ ನಾನು ಕೊಡ್ತೀನಿ. ಸುರೇಶ ಆ ಹಣವನ್ನು ತೆಗೆದುಕೊಂಡು ತಂಗಿಯ ಮದುವೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಲಕ್ಷ್ಮಮ್ಮ, ನಾನು ಗಂಡಿನ ಕಡೆಯವ್ರನ್ನ ಕರೆಸ್ತಾ ಇದ್ದೀನಿ, ಅದಕ್ಕೆ ಮನೆಯೆಲ್ಲ ಅಲಂಕಾರ ಮಾಡಿರೋದು. ಅಣ್ಣ, ನನಗೆ ಇಷ್ಟ ಇಲ್ಲ ಅಣ್ಣ, ನನಗಿಷ್ಟು ಬೇಗ ಮದುವೆ ಏನಕ್ಕೆ ಮಾಡ್ಕೊಬೇಕು? ನಾನು ಇನ್ನ ಆಟ ಆಡಬೇಕು, ಓದಬೇಕು, ನಾನು ಇಷ್ಟು ಬೇಗ ಮಾಡ್ಕೊಳಲ್ಲ. ಅಯ್ಯೋ ಲಕ್ಷ್ಮಮ್ಮ, ಇನ್ನು ಎಷ್ಟು ಆಟ ಆಡ್ತೀಯಾ? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೆಯಲ್ಲಿ ಜಾಸ್ತಿ ಇರಬಾರ್ದು. ಅಣ್ಣ ಹೇಳ್ದಂಗೆ ಕೇಳು, ಮದುವೆ ಮಾಡ್ಕೊ, ನಮಗೂ ಖುಷಿ ಆಗುತ್ತೆ. ಹೌದು ಲಕ್ಷ್ಮಿ, ನಿಮ್ಮ ಅಣ್ಣ ಹೇಳ್ತಿರೋದು ಕರೆಕ್ಟು. ಅವರು ನಮ್ಮ ಸಂಬಂಧಿಕರೇ ಹುಡುಗ, ನೀನು ಮದುವೆ ಆಗು, ಜೀವನ ಚೆನ್ನಾಗಿರುತ್ತೆ. ಹಾಗೆಂದು ಮನೆಯವರೆಲ್ಲ ಲಕ್ಷ್ಮಿಯನ್ನು ಮದುವೆಗೆ ಒಪ್ಪಿಸುತ್ತಾರೆ. ಲಕ್ಷ್ಮಿಯ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಅವಳ ಮೈ ತುಂಬ ಚಿನ್ನ ಆಭರಣಗಳೇ ತುಂಬಿರುತ್ತದೆ. ರೇಷ್ಮೆ ಸೀರೆ ಉಟ್ಟಿರುತ್ತಾಳೆ. ದಿನ ಕಳೆದಂತೆ ಗಣೇಶನಿಗೆ ಒಬ್ಬ ತಂಗಿ ಸಹ ಇದ್ದಳು. ಅವಳ ಹೆಸರೇ ಶಾಂತ.
ಅವರ ಅಜ್ಜಿ ನಾರಾಯಣಿಗೆ ಮಂಜು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಆದರೆ ಗಣೇಶ ಮತ್ತೆ ಶಾಂತ ಮೊಮ್ಮಕ್ಕಳು ಎಂದು ನೋಡಲು ಅವರ ಜೊತೆ ಆಟವಾಡಲು ಅವರ ಕೋಣೆಗೆ ಬಂದು ಆಟವಾಡುತ್ತಾ ಕುಳಿತಿರುತ್ತಿದ್ದಳು. ಲೋ ಸೂರಿ, ನನ್ನ ಫ್ರೆಂಡ್ ತಾನೆ, ಸ್ವಲ್ಪ ಹಣ ಬೇಕಾಗಿತ್ತಪ್ಪ. ನಿನ್ನ ಹತ್ರ ಕೇಳದೆ ಇನ್ಯಾರ ಹತ್ರ ಕೇಳೋ? ಸ್ವಲ್ಪ ಹಣ ಬೇಕಾಗಿತ್ತು, ಮನೆ ಕಟ್ಟಿಸ್ತಾ ಇದ್ದೀವಿ. ಫ್ರೆಂಡ್ಗಿಲ್ಲ ಅಂತೀನೇನೋ, ತಗೊಳ್ಳೋ. ಮನೆ ಕಟ್ಟಿಸ್ತಾ ಇದೆಯಾ ತಾನೆ, ಗೃಹ ಪ್ರವೇಶಕ್ಕೆ ನನ್ನನ್ನು ಸಹ ಕರಿ. ಹೀಗೆ ಸುರೇಶ ಕೂಡ ಅವರ ತಂದೆಯ ಹಾಗೆ ಹಣವನ್ನು ದಾನ ಮಾಡುತ್ತಿದ್ದ. ಸರ್, ಅದೇ ನೀವು ನನಗೆ ಅರ್ಧ ಕಾಸಷ್ಟೇ ಕೊಟ್ಟಿದ್ರಿ ಅಲ್ವಾ, ಇನ್ನ ಸ್ವಲ್ಪ ಕಾಸು ಕೊಡ್ಬೇಕಾಗಿತ್ತು, ಕೊಡ್ತೀರಾ? ಯಾಕಪ್ಪ, ನೀನ್ ಅಗ್ರಿಮೆಂಟ್ನ ಕರೆಕ್ಟಾಗಿ ನೋಡಿಲ್ವಾ? ನಾನು ಆ ಅಗ್ರಿಮೆಂಟ್ ಅಲ್ಲಿ ಪೂರ್ತಿ ಕಾಸನ್ನ ಕೊಟ್ಟಿದ್ದೀನಿ ಅಂತಾನೆ ಬರ್ದಿರೋದು, ಅಷ್ಟೇ ಕೊಡಕ್ಕಾಗೋದು, ಇನ್ನ ನಾನು ಕಾಸು ಕೊಡಲ್ಲ. ಜಾಗವನ್ನು ಮಾರಿದ ನಂತರ ಅರ್ಧ ಸಹ ಹಣ ಸಿಕ್ಕಲಿಲ್ಲ ಎಂದು ತಿಳಿಯುತ್ತದೆ. ಇನ್ನು ಜಮೀನನ್ನು ಸಹ ಕಳೆದುಕೊಂಡ, ಏನು ಮಾಡೋದು ಎಂದು ಯಾರಿಗೆ ಮಖ ತೋರಿಸಬೇಕು ಎಂದು ಸುರೇಶ ಕೂಡ ಕುಡಿಯಲು ಪ್ರಾರಂಭಿಸುತ್ತಾನೆ. ಅತ್ಗೆ, ಇವತ್ತು ಅಡಿಗೆಗೆ ನನಗೆ ಪೂರಿ ಬೇಕು, ಪೂರಿ ತಿಂದು ತುಂಬಾ ದಿನ ಆಗಿದೆ, ಪೂರಿ ಮತ್ತೆ ಸಾಗು ಮಾಡ್ತೀರಾ? ಹಾಗೆ ಅತ್ತಿಗೆ ಮತ್ತೆ ಮೈದನ ಇಬ್ಬರು ಮಾತನಾಡುತ್ತಾ ನಿಂತಾಗ ಸುರೇಶ್ ಅಲ್ಲಿಗೆ ಬರುತ್ತಾನೆ. ಜಾಗ ಕಳೆದುಕೊಂಡ ಎಂದು ಕೋಪದಲ್ಲಿ ಆ ಕೋಪವನ್ನು ಅವನ ತಮ್ಮ ಹರೀಶ್ ಮೇಲೆ ತೋರಿಸುತ್ತಾನೆ. ಅಣ್ಣ, ನಂದೇನು ತಪ್ಪಿಲ್ಲ, ನಾನ್ ಬರೇ ಇವತ್ತು ಪೂರಿ ಮತ್ತೆ ಸಾಗು ಮಾಡ್ತೀರಾ ಅಂತ ಕೇಳೋದಕ್ ಬಂದೆ ಅಷ್ಟೇ ಅಣ್ಣ. ಜಾಸ್ತಿ ಮಾತಾಡಬೇಡ, ಹೋಗು, ನಿನ್ ಕೆಲ್ಸ ಏನಿದೆ ಅಷ್ಟೇ ಮಾಡು. ಬಂದು ಇಲ್ಲಿ ಯಾವಾಗೂ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ, ಹಾಗೆಂದು ಬೈದು ಕಳಿಸುತ್ತಾನೆ. ದಿನಗಳು ಕಳೆದಂತೆ ಮಂಜುಗೆ ಒಂದು ಗಂಡು ಮಗ ಹುಟ್ಟುತ್ತದೆ. ಅವನ ಹೆಸರು ಆಕಾಶ್ ಎಂದು ಇಡುತ್ತಾರೆ. ಮನೆಯ ಜನರೆಲ್ಲ ಮಗುವನ್ನು ನೋಡಲು ಬರುತ್ತಾರೆ. ಸುರೇಶ್, ಹರೀಶ್, ರಮೇಶ್ ಮತ್ತೆ ಗಣೇಶ್ ಮತ್ತೆ ಶಾಂತ ಎಲ್ಲರೂ ಅಲ್ಲಿಯೇ ಇರುತ್ತಾರೆ. ಅವಳ ಅತ್ತೆ ನಾರಾಯಣಿ ಸಹ ಅಲ್ಲೇ ಇರ್ತಾಳೆ. ನನ್ನಿಂದ ನಮ್ಮ ಅಣ್ಣ ಅತ್ತಿಗೆ ಜಗಳ ಆಡ್ತಾ ಇದ್ದಾರೆ, ಸುಮ್ಮನೆ ನಾನೇ ಈ ಮನೆಯಿಂದ ಎಲ್ಲಾದರೂ ಹೋಗ್ಬಿಡ್ತೀನಿ, ಇಲ್ಲ ನನ್ನನ್ನು ಒಂದು ಹುಡುಗಿ ಇಷ್ಟಪಡ್ತಿದ್ದಾಳೆ, ಆ ಹುಡುಗಿ ಜೊತೆ ಮದುವೆ ಆಗ್ತೀನಿ, ಅಪ್ಪ ನಿಮ್ಮ ಆಶೀರ್ವಾದ ಬೇಕು ನನಗೆ, ಹಾಗೆಂದು ಹೇಳಿ ಹರೀಶ್ ಅವರ ತಂದೆಯ ಆಶೀರ್ವಾದ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗುತ್ತಾನೆ. ಹರೀಶ್ ಮನೆಗೆ ಹಿಂತಿರುಗಿದಾಗ ಅವನ ಮದುವೆ ರುಕ್ಮಿಣಿಯ ಜೊತೆ ನಡೆದಿರುತ್ತದೆ. ರುಕ್ಮಿಣಿಯನ್ನು ಅವನು ಪ್ರೀತಿಸಿ ಮದುವೆಯಾಗಿದ್ದ. ಅವಳು ನೋಡಲು ಸಹ ಬಹಳ ಸುಂದರವಾಗಿದ್ದಳು. ಏನ್ ಮಾತಾಡ್ತಿದ್ಯಪ್ಪ, ಮನೆ ಬಿಟ್ಟು ಹೋಗ್ತೀನಂತೀಯಾ? ಇಲ್ಲೇ ಇರ್ಬೋದಲ್ವಾ, ಈ ಮನೆಯಲ್ಲೇ ಇನ್ನೊಂದು ರೂಮ್ ಇದೆ, ಆ ರೂಮಲ್ಲಿ ನೀನು ನಿನ್ನ ಹೆಂಡತಿ ಆರಾಮಾಗಿರ್ಬೋದು. ಇಲ್ಲ ಅಣ್ಣ, ನಾನು ಹೋಗ್ತೀನಿ, ನಾನು ನನ್ನ ಹೆಂಡತಿ ಬೇರೆ ಮನೆ ಮಾಡಿಕೊಂಡು ಅಲ್ಲೇ ಚೆನ್ನಾಗಿ ಇರ್ತೀವಿ, ನಾನು ಅವಾಗವಾಗ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ, ಹಾಗೆಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಸುರೇಶಣ್ಣ, ಹರೀಶಣ್ಣ ಅಂತೂ ಇಲ್ಲ, ಅವರು ಮದುವೆ ಆಗ್ಬಿಟ್ಟು ಹೋದ್ರು, ನನಗೂ ಎಲ್ಲೋ ಕೆಲಸ ಸಿಕ್ಕಿದೆ, ನಾನು ಹೋಗ್ತೀನಿ ಅಣ್ಣ, ನಾನು ಕೆಲಸ ಮಾಡ್ತೀನಿ. ಅಯ್ಯೋ ರಮೇಶ್, ನಮ್ಮ ಮನೇಲಿ ಏನ್ ಕೊಡ್ತಾ ಇದೆ ನಿನಗೆ? ಇಲ್ಲೇ ಆರಾಮಾಗಿ ಇರ್ಬೋದಲ್ವಾ? ಹೋಗ್ತೀನಿ ಅಂತ ಯಾಕೆ ಆಟ ಹಿಡಿತಾ ಇದೆಯಾ? ಇಲ್ಲೇ ಆರಾಮಾಗಿರು ಊಟ ಮಾಡ್ಕೊಂಡು. ಇಲ್ಲ ಅಣ್ಣ, ನಾನು ದೊಡ್ಡವನಾಗಿದ್ದೀನಿ, ನಂದು ಅಂತ ಕೂಡ ಒಂದು ಭವಿಷ್ಯ ಇರುತ್ತೆ ಅಲ್ವಾ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂತೀನಿ, ನಾನು ಅಪ್ಪನ ಆಶೀರ್ವಾದ ತಗೊಂಡು ಹೋಗ್ತೀನಿ, ಹಾಗೆಂದು ಹೇಳಿ ರಮೇಶ್ ಸಹ ಮನೆಯಿಂದ ಬ್ಯಾಗನ್ನು ತೆಗೆದುಕೊಂಡು ಕೆಲಸ ಹುಡುಕುವ ನೆಪದಲ್ಲಿ ಮನೆಯಿಂದ ಹೊರಟು ಹೋಗುತ್ತಾನೆ. ಇದನ್ನು ನೋಡಿ ಸುರೇಶನಿಗೆ ಬೇಜಾರಾಗುತ್ತದೆ. ಆ ರಾತ್ರಿ ಸುರೇಶ ಗಣೇಶನ ಕೋಣೆಗೆ ಹೋಗಿ ಮಾತನಾಡುತ್ತಾ ಕುಳಿತಿರುತ್ತಾನೆ. ಮಗನೇ, ಊಟ ಮಾಡ್ದ? ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾರ ಮುಂದೆನೂ ನೀನು ತಲೆ ತಗ್ಗಿಸ್ಬಾರ್ದು. ನನಗೆ ಒಂದೇ ಒಂದು ಆಸೆ ಇದೆ, ನಿನ್ನ ತಂಗಿ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿದ್ಮೇಲೆ ಅವಳಿಗೆ ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು, ನೀನು ಕೂಡ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ ಮಗನೇ. ಸುರೇಶ ಅವನ ಮನಸ್ಸಿನಲ್ಲಿರುವ ಆಸೆ ಮತ್ತು ನೋವನ್ನು ಗಣೇಶನಿಗೆ ಹೇಳುತ್ತಾನೆ. ಆದರೆ ಗಣೇಶನಿಗೆ ಏನೂ ಅರ್ಥ ಆಗೋದಿಲ್ಲ. ಮರುದಿನ ಸುರೇಶ ಯೋಚನೆ ಮಾಡಿ ಕುಳಿತಿರುತ್ತಾನೆ. ಅವನಿಂದ ಅವನ ಜಮೀನು ಸಹ ಹೋಯಿತು, ದುಡ್ಡು ಸಹ ಬಂದಿಲ್ಲ, ತಮ್ಮಂದಿರು ದೂರವಾದರು ಎಂದು ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಕಷ್ಟದಲ್ಲಿ ಸಹಾಯ ಮಾಡಲು ಯಾರೂ ಇರಲಿಲ್ಲ, ಎಲ್ಲರೂ ಬಿಟ್ಟು ಹೋದರು ಎಂದು ಅವನು ಸ್ವರ್ಗವಾಸಿಯಾಗುತ್ತಾನೆ. ಅವನು ಪ್ರಾಣತ್ಯಾಗ ಮಾಡಿದ ನಂತರ ಅವನ ಸಂಬಂಧಿಕರು, ಊರಿನವರು ಎಲ್ಲರೂ ಬರುತ್ತಾರೆ. ಎಲ್ಲರೂ ಬಿಕ್ಕಿಸಿ ಅಳುತ್ತಾ ಇರುತ್ತಾರೆ. ಇನ್ನೂ ಸಣ್ಣ ವಯಸ್ಸು, ಇಷ್ಟು ಬೇಗ ಹೋದ, ಅವರ ತಂದೆಯ ಹಾಗೆ ಒಳ್ಳೆಯವನು, ಎಲ್ಲರಿಗೂ ಸಹಾಯ ಮಾಡುತ್ತಾ ಇದ್ದ ಎಂದು ಜನರು ಮಾತನಾಡುತ್ತಾ ಮನೆಯವರೆಲ್ಲ ಅಳುತ್ತಿದ್ದರು. ಮನೆಯ ತುಂಬ ಜನರು ತುಂಬಿದ್ದರು. ಮನೆಯೆಲ್ಲ ಬಿಕ್ಕೋ ಎಂದು ಅಳುತ್ತಿರುವ ಶಬ್ದ. 3 ಮಕ್ಕಳನ್ನು ಬಿಟ್ಟು ಹೆಂಡತಿಯನ್ನು ಒಂಟಿ ಮಾಡಿ ಹೋದ ಎಂದು ಕೆಲವರು ಮಾತನಾಡುತ್ತಾ ಇದ್ದರು. ಗೋಡೆಯ ಮೇಲೆ ಅವನ ಫೋಟೋಗೆ ಹಾರವನ್ನು ಹಾಕಿದ್ದರು. ಅವನ ಹೆಂಡತಿ ಒಂದು ಮೂಲೆಯಲ್ಲಿ ಕುಳಿತು
ಏನೂ ಮಾತನಾಡದೆ ಅವರ ಗಂಡನ ಬಗ್ಗೆ ಯೋಚಿಸಿ ಫೋಟೋವನ್ನೇ ನೋಡುತ್ತಾ ಕುಳಿತಾ ಇದ್ದಳು. ಇನ್ನು ದೊಡ್ಡ ಮಗ ಗಣೇಶ ತಂದೆಯನ್ನು ಕಳೆದುಕೊಂಡ ಎಂದು ತುಂಬಾನೇ ನೋವಿನಲ್ಲಿದ್ದ. ಆದರೆ ಅವನು ಅತ್ತರೆ ಅವನ ತಮ್ಮ ಮತ್ತೆ ತಂಗಿಗೆ ಯಾರು ಸಮಾಧಾನ ಮಾಡುತ್ತಾರೆ ಎಂದು ಅವನು ಸುಮ್ಮನಿದ್ದ. ಇದನ್ನು ನೋಡಿ ಹರೀಶ್ ಗಣೇಶನನ್ನು ಕರೆದು ಹೇಳುತ್ತಾನೆ, ಮಗನೇ, ನೀನು ಬೇಜಾರು ಮಾಡ್ಕೊಳ್ಬೇಡ. ನಿನ್ನತ್ರ ನಾನಿದ್ದೀನಿ. ನಿಮ್ ತಂದೆ ಸ್ಥಾನ ಅಂತೂ ತುಂಬಕ್ಕಾಗಲ್ಲ, ಆದ್ರೆ ಇನ್ಮೇಲೆ ನನ್ನನ್ನೇ ನಿಮ್ ತಂದೆ ಅಂತ ಅನ್ಕೋ. ನಿನ್ ಮನ್ಸಲ್ಲಿರೋ ದುಃಖನ ಹೇಳು. ನಿನಗೇನಾದ್ರೂ ಸಹಾಯ ಬೇಕಂದ್ರೆ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಸುಮಾರು ವರ್ಷಗಳು ಕಳೆಯುತ್ತವೆ. ಮನೆಯಲ್ಲಿರುವ ಪ್ರತಿಯೊಂದು ಮಕ್ಕಳು ಸಹ ದೊಡ್ಡವರಾಗಿದ್ದರು. ಮನೆಯಲ್ಲಿರುವ ನಾರಾಯಣಿಗೆ ಸಹ ವಯಸ್ಸಾಗಿ ಅವಳು ಸಹ ಅಜ್ಜಿಯಾಗಿದ್ದಳು. ಮನೆಯ ವಾತಾವರಣ ಬಡತನದ ವಾತಾವರಣಕ್ಕೆ ಇಳಿದಿತ್ತು. ಶಾಂತಾ ಮತ್ತೆ ಆಕಾಶ್ ಶಾಲೆಗೆ ಹೋಗುತ್ತಿದ್ದರು. ಗಣೇಶ್ ತನ್ನ ಕಾಲೇಜನ್ನು ಮುಗಿಸಿದ್ದ. ಸೊಸೆ, ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ, ಸ್ವಲ್ಪ ಮುದ್ದೆ ಮತ್ತೆ ಸಾರು ಮಾಡ್ಕೊಂಡು ಎತ್ಕೊಂಡ್ಬರ್ತೀಯಮ್ಮ, ಹೊಟ್ಟೆ ಹಸುವು ಹಾಗೆಂದು ನಾರಾಯಣಿ ಹೇಳಿದಾಗ ಮಂಜು ಅವಳಿಗೆ ಊಟವನ್ನು ಬಡಿಸುತ್ತಾಳೆ. ನಾರಾಯಣಿಗೆ ವಯಸ್ಸಾದ ಕಾರಣ ಅವಳು ಮೂಲೆಯಲ್ಲಿ ಕುಳಿತು ಊಟ ಮಾಡಿ ಅಲ್ಲಿಯೇ ಮಲಗುತ್ತಿದ್ದಳು. ಮಗಳೇ, ಎಕ್ಸಾಮ್ ಹತ್ರ ಬರ್ತಾ ಇದ್ದಾವೆ, ಚೆನ್ನಾಗಿ ಓದ್ಕೋ, ಸರಿನಾ? ಫೀಸ್ ಬಗ್ಗೆ ಯೋಚನೆ ಮಾಡಬೇಡ, ನಾವು ನೋಡ್ಕೊಂತೀವಿ. ನೀನು ಚೆನ್ನಾಗಿ ಓದಿ ಎಕ್ಸಾಮ್ ಪಾಸ್ ಆಗು, ಅಷ್ಟೇ ಸಾಕು. ನನ್ನನ್ನು ಚಿಕ್ಕಪ್ಪ ಅಂತ ಕರಿಬೇಡ, ಅಪ್ಪ ಅಂತಾನೆ ಕರಿ. ಇನ್ಮೇಲೆ ನಾನು ನಿನ್ನನ್ನು ನೋಡ್ಕೊತೀನಿ. ಏನು ಬೇಕಾದರೂ ನನಗೆ ಫೋನ್ ಹಾಕು, ಸರಿನಾ? ಹಾಗೆಂದು ಅವರ ಚಿಕ್ಕಪ್ಪ ಹೇಳುತ್ತಾನೆ. ಚಿಕ್ಕಪ್ಪ, ನಮ್ಮ ಜಮೀನ ನಾವು ವಾಪಸ್ ಬಿಡಿಸ್ಕೊಬೇಕು. ಇದಕ್ಕೆ ಏನಾದರೂ ಮಾಡಬೇಕು. ನೀವು ನನ್ನ ಜೊತೆ ಬನ್ನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಹೇಗಾದರೂ ಮಾಡಿ ಬಿಡಿಸ್ಕೊಳೋಣ. ಸರಿ ಮಗನೆ, ಜಮೀನು ಬಿಡಿಸ್ಕೊಬೇಕಂದ್ರೆ ನಾವು ಅದ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು. ಫಸ್ಟು ಈ ಕೆಲಸನ ನಾವಿಬ್ರು ಮಾಡೋಣ. ಮರುದಿನ ಒಂದು ವಕೀಲರನ್ನು ಹುಡುಕಿ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾರೆ. ಹಾಗೆ ಅವರ ಜಮೀನಿನ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೊಟ್ಟು ಇದರ ಬಗ್ಗೆ ಕೇಸನ್ನು ಓಪನ್ ಮಾಡಲು ಹೇಳುತ್ತಾರೆ. ಪ್ರತಿಯೊಂದು ಡೀಟೇಲ್ ಆಗಿ ಅವರ ಲಾಯರ್ ಹತ್ರ ಗಣೇಶ ಮತ್ತೆ ಅವರ ಚಿಕ್ಕಪ್ಪ ಹೇಳುತ್ತಾರೆ. ಕೇಸ್ ಫೈಲ್ ಮಾಡಿರೋ ವಿಷಯ ಆಪೋನೆಂಟ್ ಟೀಮ್ ಅವ್ರಿಗೆ ಗೊತ್ತಾಗುತ್ತೆ. ಅವರು ಕರೆದು ನಾವು ಇದನ್ನ ಇಲ್ಲೇ ಸಾಲ್ವ್ ಮಾಡೋಣ, ಸ್ವಲ್ಪ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಗಣೇಶ ಮತ್ತೆ ಅವರ ಚಿಕ್ಕಪ್ಪ ಈ ಮಾತಿಗೆ ಒಪ್ಪೋದಿಲ್ಲ. ಅವರು ಪೂರ್ತಿ ಜಮೀನೇ ಸಿಗಬೇಕು ಹಾಗೆಂದು ಕೇಸನ್ನು ಫೈಲ್ ಮಾಡಿದ್ದೀವಿ ಅಂತ ಅವರ ವಿರುದ್ಧ ಮಾತಾಡಿ ಬರುತ್ತಾರೆ. ಅವರ ಚಿಕ್ಕಪ್ಪ ಗಣೇಶ ದೃಢ ನಿರ್ಧಾರವಾಗಿ ಮಾತನಾಡುವುದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಇನ್ನ ಒಂದು ವಾರದಲ್ಲಿ ಎಕ್ಸಾಮ್ ಇದೆ. ಫೀಸ್ ಕಟ್ಟಿದ್ರೇನೆ ಎಕ್ಸಾಮ್ಗೆ ಕುಂದಿರ್ಸೋದು. ನಿಮ್ಮ ತಂಗಿ ಶಾಂತದ ಫೀಸ್ ನೀವು ಕಟ್ಟಿ ಅದಾದ್ಮೇಲೆ ಎಕ್ಸಾಮಿಗೆ ಕುಂದಿರ್ಸ್ತೀವಿ, ಇಲ್ಲಂದ್ರೆ ನಾವು ಹಾಲ್ ಟಿಕೆಟ್ ಕೂಡ ಕೊಡೋದಿಲ್ಲ. ಮೇಡಮ್ ತಗೊಳ್ಳಿ ಫೀಸು, ನನ್ನ ತಂಗಿನ ಎಕ್ಸಾಮ್ ಬರೆಯೋದಕ್ಕೆ ಬಿಡಿ, ಆ ಹುಡುಗಿ ಚೆನ್ನಾಗಿ ಓದಬೇಕು. ಗಣೇಶ್ ತುಂಬಾ ಕಷ್ಟಪಟ್ಟು ಅವರ ತಂಗಿಯ ಫೀಸನ್ನು ಕಟ್ಟುತ್ತಾನೆ. ಒಂದು ದಿನ ವಿದ್ಯಾಳ ತಾಯಿ ಕರೆ ಮಾಡುತ್ತಾಳೆ. ಏನಪ್ಪ ಗಣೇಶಪ್ಪ, ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? 9 ವರ್ಷ ಆಯ್ತು ನೀವಿಬ್ರು ಪ್ರೀತಿಸಿ, ಯಾಕಿನ್ನ ಮದುವೆ ಆಗಿಲ್ಲ? ವಯಸ್ಸಾಯ್ತು, ಬೇಗ ಮದುವೆ ಆಗಿ. ಹಾ ಅಮ್ಮ, ನಂದು ಜಮೀನ್ದು ಸ್ವಲ್ಪ ಕೆಲಸ ಇದೆ ಅಲ್ವಾ, ಅದೆಲ್ಲ ಮುಗಿದ್ಮೇಲೆ ನಾನು ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಗಣೇಶ್ ಮತ್ತೆ ವಿದ್ಯಾ ಕಾಲೇಜಿನಿಂದಾನೇ ಒಬ್ಬರನ್ನೊಬ್ಬರನ್ನ ತುಂಬಾನೇ ಇಷ್ಟಪಡ್ತಾ ಇದ್ರು, ತುಂಬಾನೇ ಹಚ್ಕೊಂಡಿದ್ರು. ಇಬ್ಬರ ಪ್ರೀತಿ ಶುರುವಾಗಿ 9 ವರ್ಷ ದಾಟಿತ್ತು. ಇಬ್ಬರಲ್ಲಿ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳಗಳು ಅನ್ನೋದು ಇರ್ತಿದ್ವು. ಆದ್ರೂ ಸಹ ಅವರ ಪ್ರೀತಿ 9 ವರ್ಷದವರೆಗೆ ನಡೆಯುತ್ತಾನೇ ಇತ್ತು. ಗಣೇಶ, ಮಗನೆ, ಯಾರಪ್ಪ ಈ ಹುಡುಗಿ? ನಿನ್ ಕ್ಲಾಸ್ಮೇಟಾ? ಈ ಹುಡುಗಿ ಏನಕ್ಕೆ ಮನೆಗೆ ಕರ್ಕೊಂಬಂದಿದ್ಯಾ? ಅಮ್ಮ, ಇವಳು ವಿದ್ಯಾ ಅಂತ. ನಾನು ವಿದ್ಯಾ 9 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನನ್ನ ಮದುವೆ ಅಂತ ಆದರೆ ಇವಳನ್ನೇ ಆಗೋದು, ಅದಕ್ಕೆ ಮನೆಗೆ ಕರ್ಕೊಂಡು ಬಂದೆ ಅಮ್ಮ. ಹೋ ಹೌದಾ, ನಿಮ್ಮ ಮನೇಲಿ ಇದಕ್ಕೆಲ್ಲ ಒಪ್ಕೊಂಡಿದ್ದಾರಮ್ಮ? ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಿಮಗೆ ಜಮೀನು ಆಸ್ತಿ ಎಲ್ಲ ಇದೆಯಾ? ಯಾವ ಊರು ನಿಮ್ಮದು? ಹಾಂ, ನಮಗೆ ಜಮೀನು ಆಸ್ತಿ ಅಂತ ಏನೂ ಇಲ್ಲ. ನನಗೆ ನಮ್ಮಮ್ಮ ಒಬ್ಬರೇ ಇರೋದು. ನಾನು ನಿಮ್ಮ ಮಗನ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಹಾಂ ಸರಿನಮ್ಮ, ನನ್ನ ಮಗ ನಿನ್ನನ್ನು ಒಪ್ಕೊಂಡಿದ್ದಾನಂದರೆ ನಾನೊಂದು ವಿರುದ್ಧ ಮಾಡೋದಿಲ್ಲ. ಸರಿ, ಇಬ್ಬರು ಚೆನ್ನಾಗಿರ್ರಿ ಹಾಗೆಂದು ಮಂಜು ಹೇಳುತ್ತಾಳೆ. ಅಮ್ಮ, ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಇಲ್ಲೇ ಇದ್ದು ಸ್ವಲ್ಪ ಕೆಲಸಗಳನ್ನ ಸಹ ಕಲಿತೀನಿ. ನಮ್ಮ ಮನೆಯಲ್ಲಿ ಅಂತೂ ನಾನು ಆರಾಮಾಗಿರ್ತೀನಿ ಅಲ್ವಾ, ಅದಕ್ಕೆ. ನೀನಿಲ್ಲಿದ್ದರೆ ನಿನಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಸರಿನಾ? ನಿನಗೆ ಗೊತ್ತು ಅಲ್ವಾ, ನಾನು ಸ್ವಲ್ಪ ನನ್ನ ಜಮೀನು ವಿಚಾರದ ಮೇಲೆ ಓಡಾಡ್ತಾ ಇದ್ದೀನಿ ಅಂತ. ಅರ್ಥ ಮಾಡ್ಕೊ ನೀನು. ಹಾಂ ಪರವಾಗಿಲ್ಲ ಬಿಡು, ನೀನು ಓಡಾಡ್ತಾ ಇರ್ತೀಯ. ಬಟ್ ಬೆಳಗ್ಗೆ ರಾತ್ರಿ ಇಲ್ಲೇ ಇರ್ತೀಯಲ್ವಾ, ನನಗೆ ನೀನು ನೋಡಿದ್ರೆ ಸಾಕು, ನನಗದೇ ಖುಷಿಯಾಗುತ್ತೆ. ನೀನು ಹೋಗ್ಬಿಡ್ಬಾ ಹಾಗೆಂದು ಹೇಳಿ ವಿದ್ಯಾ ಅವಳ ಕೋಣೆಯ ಕಸವನ್ನು ಗುಡಿಸಲು ಪ್ರಾರಂಭಿಸುತ್ತಾಳೆ. ಅವಳ ಕೋಣೆಯನ್ನು ಮಾತ್ರವೇ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾಳೆ.
ಮುದ್ದೆ ಬಸ್ಸಾರು ಇಲ್ಲ ಬೇಳೆ ಸಾರು ಯಾವುದಾದ್ರೂ ಒಂದು ಅಡುಗೆ ಮಾಡು ಸರಿನಾ? ಹೊಟ್ಟೆ ತುಂಬ ಹಸ್ವಾಗ್ತಾ ಇದೆ. ಹೋಗು, ಎಲ್ಲ ಐಟಮ್ಸ್ ಅಲ್ಲೇ ಇದ್ದಾವೆ, ಹೋಗಿ ಅಡುಗೆ ಮಾಡಮ್ಮ. ಆದರೆ ಅತ್ತೆ, ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ನನಗೆ ಮ್ಯಾಗಿ ಒಂದೇ ಮಾಡೋದಕ್ಕೆ ಬರೋದು. ನನಗೆ ಈ ಮುದ್ದೆ ಎಲ್ಲ ನಾವು ಯಾವತ್ತೂ ತಿಂದಿಲ್ಲ, ನಾವು ಯಾವತ್ತೂ ಮಾಡಿಲ್ಲ, ನನಗೆ ಬರೋಲ್ಲ. ಹೌದಾ, ನಿಮ್ಮ ಮನೇಲಿ ಮುದ್ದೆ ಮಾಡಲ್ವಾ? ಸರಿ ಸರಿ, ನಾನು ನಿನಗೆ ಮಾಡೋದನ್ನ ಹೇಳ್ಕೊಡ್ತೀನಿ, ನಿನಗೆ ಕಲ್ತಂಗೂ ಆಗುತ್ತೆ, ಇನ್ಮೇಲೆ ನೀನೇ ಮಾಡು. ಹಾಗೆಂದು ಹೇಳಿದಾಗ ವಿದ್ಯಾ ಪ್ರತಿದಿನ ಅಡಿಗೆಯನ್ನು ಕಲಿತು ಅವಳೇ ಅಡಿಗೆಯನ್ನು ಮಾಡಲು ಶುರು ಮಾಡುತ್ತಾಳೆ. ಎಲ್ಲ ತರ ಅಡಿಗೆಗಳನ್ನು ಮಾಡಲು ಕಲಿಯುತ್ತಾಳೆ. ಚಿಕ್ಕಪ್ಪ, ಎಕ್ಸಾಮ್ಸ್ ಎಲ್ಲ ಆಗೋಯ್ತು, ಸ್ಕೂಲ್ ರಜಾ ಕೊಟ್ಟಿದ್ದಾರೆ, ಇನ್ಮೇಲೆ ಕಾಲೇಜಿಗೆ ಜಾಯಿನ್ ಆಗ್ಬೇಕಂತೆ. ಕಾಲೇಜ್ಗೆ ಫೀಸ್ ಎಲ್ಲ ಕಟ್ಟಬೇಕು ಚಿಕ್ಕಪ್ಪ, ಹೊಸ ಕಾಲೇಜ್ಗೆ. ಅಯ್ಯೋ ಅಷ್ಟೇ ನಮ್ಮ ಮಗಳೇ, ಕಾಲೇಜ್ ಫೀಸ್ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ, ನಾನು ಫೀಸ್ ಕಟ್ತೀನಿ, ನೀನು ಚೆನ್ನಾಗಿ ಓದು ಅಷ್ಟೇ ಸಾಕು ಮಗಳೇ, ಚೆನ್ನಾಗಿ ಓದು, ಏನಾದರೂ ಒಂದು ಮಾಡು ಸರಿನಾ? ಹಾಗೆಂದು ಹೇಳಿ ಮರುದಿನ ಅವರ ಚಿಕ್ಕಪ್ಪ ಮತ್ತೆ ಅವರ ಅಣ್ಣ ಗಣೇಶ ಶಾಂತಾಳನ್ನು ಕಾಲೇಜ್ಗೆ ಸೇರಿಸುತ್ತಾರೆ. ಚೆನ್ನಾಗಿ ಓದಮ್ಮ ಮಗಳೇ. ವಿದ್ಯಾ, ಏನಮ್ಮ ಮಾಡ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಗಣೇಶನ್ ದಾರಿ ಕಾಯ್ತಾ ಇದ್ಯಾ? ಅವ್ನ್ ಬರೋದಿನ ಲೇಟ್ ಆಗುತ್ತೆ, ಹೋಗು, ಅಷ್ಟರಲ್ಲಿ ಏನಾದರೂ ಕೆಲಸ ಮಾಡು, ಅಥವಾ ಅವ್ನ್ ಬರೋಷ್ಟರಲ್ಲಿ ಊಟ ಕೇಳ್ತಾನೆ, ಹೋಗಿ ಅಡಿಗೆ ಮಾಡು. ಹಾಗೆಂದು ಹೇಳಿ ವಿದ್ಯಾಳನ್ನು ಮನೆಯ ಒಳಗೆ ಅವರ ಅತ್ತೆ ಕಳಿಸುತ್ತಾಳೆ. ವಿದ್ಯಾ ಎಂದೂ ತನ್ನ ಮನೆಯಲ್ಲಿ ಕೆಲಸ ಮಾಡದೇ ಇರುವವಳು ಇಲ್ಲಿ ಬಂದು ಪ್ರತಿಯೊಂದು ಕೆಲಸವನ್ನು ಮಾಡಲು ಕಲಿಯುತ್ತಾಳೆ. ಬಟ್ಟೆ ಒಗೆಯುವುದಾಗಲಿ, ಅಡಿಗೆ ಮಾಡುವುದಾಗಲಿ, ಅಥವಾ ಪಾತ್ರೆಯೇ ಉಜ್ಜುವುದಾಗಲಿ. ಗಣೇಶ ವಿದ್ಯಾಳಿಗೆ ಇಡೀ ದಿನ ಅವಳು ಮನೆಯಲ್ಲಿ ಇದ್ದರೂ ಸಹ ಅವನು ಸ್ವಲ್ಪ ಕೂಡ ಸಮಯ ಕೊಡುತ್ತಿರಲಿಲ್ಲ ಎಂದು ಇಬ್ಬರ ಮಧ್ಯೆ ಪದೇ ಪದೇ ಜಗಳವಾಗುತ್ತಿತ್ತು. ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ವಿದ್ಯಾ ಗಣೇಶನ ಜೊತೆ ಜಗಳವಾಡಿ ಅವಳು ಅವಳ ಮನೆಗೆ ಹೊರಡುತ್ತಾಳೆ. ಎಷ್ಟೇ ಜಗಳವಾದರೂ ಸ್ವಲ್ಪ ಸಮಯ ಮಾತ್ರವೇ ಆ ಜಗಳ ನಿಲ್ಲುತ್ತಿತ್ತು. ಮತ್ತೆ ಇಬ್ಬರು ಒಬ್ಬರಿಗೊಬ್ಬರು ಕರೆ ಮಾಡಿ ಮಾತನಾಡುತ್ತಾ ಇದ್ದರು. ಏನು ನೀವಿಬ್ರು ಯಾವಾಗೂ ಜಗಳ ಆಡ್ತಾನೆ ಇರ್ತೀರಾ? ಸುಮ್ಮನೆ ಬೇಡ ಕಣೆ, ಅವನು ಬಿಟ್ಬಿಡು ಅವನನ್ನ, ನಿನಗೆ ಅವನಕಿನ್ನ ಚೆನ್ನಾಗಿರೋ ಒಳ್ಳೆ ಹುಡುಗನೇ ಸಿಗ್ತಾನೆ, ಅರ್ಥ ಮಾಡ್ಕೊ. ಅಯ್ಯೋ ಇಲ್ಲ ಕಣೆ, ನನಗೆ ಅವನಂದ್ರೆ ತುಂಬಾನೇ ಇಷ್ಟ. ಎಷ್ಟೇ ಜಗಳ ಆಡಿದ್ರು ನನ್ನ ಜೊತೆ ತಾನೇ ಆಡ್ತಾನೆ, ಬೇರೆಯವ್ರ ಜೊತೆ ಅಲ್ವಲ್ಲ, ಅವನಿಗೂ ನಾನಂದ್ರೆ ಇಷ್ಟ. ಅಲ್ಲ ಗಣೇಶ, ಅದು ಹೆಂಗ್ ಸಾಧ್ಯ? 9 ವರ್ಷದಿಂದ ಒಂದೇ ಹುಡುಗಿನ ಲವ್ ಮಾಡ್ತಾ ಇದೆಯಾ? ಅವಳಕಿನ್ನ ಚೆನ್ನಾಗಿರೋ ಹುಡುಗಿರು ನಿನಗೂ ಸಿಗ್ತಾರೆ, ಬಿಟ್ಬಿಡು ಆ ಹುಡುಗಿನ. ಏನು ಮಾತಾಡ್ತಿದ್ಯಪ್ಪ? ನನ್ನ ಹತ್ರ ಏನೂ ಇಲ್ಲ ಅಂದ್ರೂ ಕೂಡ ಆ ಹುಡುಗಿ ನನ್ನ ಜೊತೆ ಇದ್ದಾಳೆ, ನಾನು ಯಾವುದೇ ಕಾರಣಕ್ಕೂ ಅವಳಿಗೆ ಮೋಸ ಮಾಡಲ್ಲ ಅಂತ ಯೋಚನೆ ಕೂಡ ನಾನು ಮಾಡೋದಿಲ್ಲ. ವಾವ್, ಸೂಪರ್. ಈಗಿನ ಕಾಲದಲ್ಲೂ ಇಂಥ ಪ್ರೇಮಿಗಳು ಇರ್ತಾರೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಇದ್ರೆ ನಿಮ್ಮ ಥರ ಇರಬೇಕು, ಆ ಹುಡುಗಿನ ನೀನು ಕಳ್ಕೊಂಬೇಡ. ಎಷ್ಟೇ ಕೋಪ ಮನಸ್ತಾಪಗಳಿದ್ದರೂ ಇಬ್ಬರು ಮತ್ತೆ ಒಂದಾಗುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಗಣೇಶನ ಚಿಕ್ಕಪ್ಪ ಗಣೇಶನಿಗೆ ಕರೆ ಮಾಡಿ ಹೇಳುತ್ತಾರೆ, ಮಗನೇ, ಕೋರ್ಟಲ್ಲಿ ನಾವು ಕೇಸ್ ಫೈಲ್ ಮಾಡಿದೀವಿ ಅಲ್ವಾ, ಅದ್ರ ಡೇಟು ಹತ್ರ ಬಂದಿದೆ, ಮುಂದಿನ ವಾರನೇ ಹೋಗ್ಬೇಕಂತೆ. ನಾವಿಬ್ರು ಹೋಗ್ಬಿಟ್ಟು ಬರೋಣ ಸರಿನಾ? ಈ ಸರಿಯನ ಗೆಲುವು ನಮ್ದಾಗಿರ್ಲಿ. ಹಾಗೆಂದು ಇಬ್ಬರು ಮಾತನಾಡಿಕೊಳ್ಳುತ್ತಾರೆ. ಸುಮಾರು ವಾದ ವಿವಾದಗಳ ನಂತರ ಕೋರ್ಟಿನಲ್ಲಿ ಒಂದು ತೀರ್ಪನ್ನು ಹೇಳುತ್ತಾರೆ. ಆ ಜಮೀನು ಮತ್ತೆ ಗಣೇಶ ಹಾಗೂ ಅವರ ಚಿಕ್ಕಪ್ಪನ ಕೈಗೆ ಸೇರಿತು ಎಂದು. ಆಪೋನೆಂಟ್ ಟೀಮಲ್ಲಿ ಇರುವವರಿಗೆ ತುಂಬಾನೇ ಕೋಪ ಬರುತ್ತದೆ. ಆದರೆ ಇಷ್ಟು ದಿನ ಗಣೇಶ ಮತ್ತೆ ಅವರ ಚಿಕ್ಕಪ್ಪ ಸಹಿಸಿಕೊಂಡ ಕಷ್ಟಗಳಿಗೆ ಒಂದು ಅಂತ್ಯ ಸಿಕ್ಕಿತು. ಆ ಜಮೀನನ್ನು ಮಾರಿ ಬಂದ ಹಣದಲ್ಲಿ ಗಣೇಶ ತನ್ನ ಹಳೆಯ ಮನೆಯನ್ನು ಒಡೆದು ಹಾಕಿ ಒಂದು ಹೊಸ ಮನೆಯನ್ನು ಕಟ್ಟಿಸುತ್ತಾನೆ. ಇದು ಅವರ ತಂದೆಯ ಆಸೆಯಾಗಿತ್ತು. ಮನೆಯನ್ನು ಕಟ್ಟಿಸಿದ ನಂತರ ಊರಿನ ಜನರೆಲ್ಲ ಆ ಮನೆಯ ಗೃಹ ಪ್ರವೇಶಕ್ಕಾಗಿ ಬರುತ್ತಾರೆ. ಮನೆಗೆ ಬಂದ ನೆಂಟರಿಗೆ ಬಡಿಸಲು ವಿಧ ವಿಧವಾದ ಅಡಿಗೆಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಬಂದ ಜನರಿಗೆಲ್ಲ ಊಟವನ್ನು ಬಡಿಸುತ್ತಾರೆ. ಗಣೇಶ ಅವರ ತಂದೆ ಹಾಗೂ ಅವರ ತಾತ ನಡೆದ ಮಾರ್ಗದಲ್ಲೇ ನಡೆಯಲು ಪ್ರಾರಂಭಿಸುತ್ತಾನೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.